ನಮಸ್ಕಾರ. ನಾನು ಜ್ಯೋತಿ ಜಯಕುಮಾರ್. ಅಮೆರಿಕನ್ನಡದ 2ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಮೊದಲನೇ ಸಂಚಿಕೆಯ ಕೆಲವು ದೃಶ್ಯಗಳನ್ನು ನಾವು youtube.com ಹಾಕಿದ್ವಿ. ಅದನ್ನು ಮೆಚ್ಚಿಕೊಂಡು ತುಂಬ ಜನ ನಮಗೆ ಶುಭ ಹಾರೈಸಿದ್ದಾರೆ. ನಿಮಗೆಲ್ಲ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಗಳಲ್ಲಿ ಹರಟೆಕಟ್ಟೆ ಇದೆ. ಇಂದಿನ ವಿಷಯ ಶಾಲಾ ಕಾಲೇಜುಗಳಲ್ಲಿ ಹಿಂಸಾಚಾರ. ಇದಲ್ಲದೆ ಯುಗಾದಿ ಕನ್ನಡ ಕಾರ್ಯಕ್ರಮದ ವರದಿ ಇದೆ. ಮತ್ತು ಮಕ್ಕಳಿಂದ ವಚನಗಳನ್ನು ಆಧರಿಸಿದ ಕಾರ್ಯಕ್ರಮ ಇದೆ. ಕಾರ್ಯಕ್ರಮಗಳನ್ನು ಆನಂದಿಸಿ. ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ. ನಾನು ರವಿ ಹರಪನಹಳ್ಳಿ. ನಮ್ಮ ಹರಟೆಕಟ್ಟೆಗೆ ಸ್ವಾಗತ. ಇಂದಿನ ವಿಷಯ ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಹಿಂಸೆ. ನನ್ನ ಜೊತೆ ಕುಳಿತವರು ಸುರೇಶ್ ರಾಮಚಂದ್ರನ್, ನಮಸ್ಕಾರ. ವಾರಿಣಿ ನರಹರಿ, ನಮಸ್ಕಾರ. ಆದಿಶೇಷ್ ನರಹರಿ, ನಮಸ್ಕಾರ. ಮತ್ತು ದೀಪಾ ಶ್ರೀಕಂಠಯ್ಯ, ನಮಸ್ಕಾರ. ಕಾಲೇಜುಗಳಲ್ಲಿ ಬಹಳ ಹಿಂಸೆ ನಡೆಯುತ್ತಿರುವುದು ಇತ್ತೀಚೆಗೆ ಕಂಡು ಬಂದಿದೆ. ಏಪ್ರಿಲ್ 16ರಂದು ವರ್ಜಿನಿಯಾ ಟೆಕ್ನಲ್ಲಿ ನಡೆದ ದುರ್ಘಟನೆಯಲ್ಲಿ 33 ಜನರು ಮೃತಪಟ್ಟ ಸುದ್ದಿ ಕೇಳಿ ನಮಗೆಲ್ಲ ದಿಗ್ಭ್ರಾಂತಿಯಾಗಿದೆ. ಆ ಆಕ್ರಂದನ, ಆ ಶೋಕ, ಅದರಿಂದ ನಮ್ಮ ಮನ ತಳಮಳವಾಗುತ್ತಿದೆ. ಆ ಬಂದೂಕಿನ ಸುರಿಮಳೆಯಲ್ಲಿ ಎಷ್ಟೊಂದು ಅರಳುವ ಪ್ರತಿಭೆಗಳು ಮತ್ತು ಅರಳಿದ ಹೂಗಳು ಸಹ, ಪ್ರತಿಭಾವಂತ ಶಿಕ್ಷಕರು ಸಹ ಮೃತಪಟ್ಟಿದ್ದಾರೆ. ಡಾಕ್ಟರ್ ಲೋಗನಾಥನ್ ಎಂಬ ಪ್ರಖ್ಯಾತ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಸರು ಸಹ ಮೃತರಾಗಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರಿ ಅವರವರ ಕುಟುಂಬಕ್ಕೆ ಸಾಂತ್ವನ ಹೇಳೋಣವೇ? ವರ್ಜಿನಿಯಾ ಟೆಕ್ ಪ್ರಕರಣದ ಹಿನ್ನೆಲೆಯಲ್ಲಿ ಇನ್ನೂ 2 ದೊಡ್ಡ ಘಟನೆಗಳು ನಮ್ಮ ನೆನಪಿಗೆ ಬಂದಿದ್ದಾವಲ್ಲ. ಹಿಂದಕ್ಕೆ 1999ದಲ್ಲಿ ನಡೆದ ಕೊಲಂಬಿಯನ್ ಹೈಸ್ಕೂಲ್ ಪ್ರಕರಣ ಮತ್ತು 66ನಲ್ಲಿ ಆದ ಟೆಕ್ಸಸ್ ವಿಶ್ವವಿದ್ಯಾಲಯದ ಪ್ರಕರಣ. ಈ ತರಹ ದುರಂತಗಳು ಆಗಾಗ್ಗೆ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಆಗುತ್ತಲೇ ಇದ್ದಾವೆ. ಇದರಿಂದ ಏಕೆ ಹೀಗಾಗುತ್ತವೆ? ಇದರ ಕಾರಣಗಳೇನು? ಇವಕ್ಕೆ ಉಪಾಯ ಕ್ರಮಗಳನ್ನು ನಾವು ಗುರುತಿಸಬಹುದೇ ಅಂತ ಸುರೇಶ್ ಅವರನ್ನು ನಾವು ಕೇಳೋಣವೇ? ಮುಖ್ಯವಾದ ಕಾರಣ ಅಂತಂದರೆ, ಮೊದಲನೇದಾಗಿ ನಾವು ಅಮೇರಿಕಾದಲ್ಲಿ ನಿಮಗೆಲ್ಲ ತಿಳಿದಂಗೆ ಗ್ರೋಸರಿ ಅಂಗಡಿಗೂ ಹೋಗಿ ಗನ್ ತೊಗೊಂಬರ್ಬೋದು. ಅಷ್ಟು ಸುಲಭವಾಗಿ ಗನ್ನು ಸಿಗುತ್ತೆ. ಇದಕ್ಕೆ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಯಾರು ಬೇಕೋ ಹೋಗಿ ಗನ್ ತೊಗೋಬೋದು ಕೆಲವು ರಾಜ್ಯಗಳಲ್ಲಿ. ಎಲ್ಲ ರಾಜ್ಯಗಳಲ್ಲೂ ಹಾಗಿಲ್ಲ ಅಂತ ನನಗೆ ಗೊತ್ತು. ಸೊ ಮೊದಲನೇದಾಗಿ ಇದು ಬದಲಾವಣೆ ಆಗಬೇಕು. ಈ ಒಂದು ಗನ್ ಕಲ್ಚರ್, ಈ ಸಂಸ್ಕೃತಿ ಇದೆಯಲ್ಲ, ಇದನ್ನು ಲಾ ಚೇಂಜ್ ಮಾಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರುವಂಥ ಜಾಗದಲ್ಲಿ ಗನ್ನಿಗೆ ಅವಕಾಶ ಇಲ್ಲ, ಇಲ್ಲೇನಿದ್ರು ವಿದ್ಯೆಗೆ ಅವಕಾಶ ಇದೆ ಅನ್ನೋದನ್ನು ನಾವು ಪ್ರತಿಪಾದಿಸಬೇಕು. ಅದೇ ನೋಡಿ, ಇದನ್ನು ಒಂದು ಕಾಂಟ್ರಾಸ್ಟಿಂಗ್ ವ್ಯೂ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಇಷ್ಟು ಸುಲಭವಾಗಿ ಗನ್ ಸಿಗೋದಿಲ್ಲ ಅಲ್ವೇ? ಏನಿದ್ರು ಐಸ್ ಕ್ಯಾಂಡಿ ಆ ಥರದ್ದೆಲ್ಲ ಸಿಗುತ್ತೆ. ನಿಮಗೆ ಗೊತ್ತು, ನಮ್ಮ ಊರಿನಲ್ಲಿ ಇದಕ್ಕೆ ಈ ಥರದ್ದೆಲ್ಲ ನಡೆಯೋದಿಲ್ಲ. ಸೊ ಎರಡನೇ ಕಾರಣ ಏನು ಹೇಳ್ಬೋದು ಅಂದರೆ, ಈ ಟಿ ವಿ ಮಾಧ್ಯಮದ ಕಲ್ಚರು. ಇಲ್ಲಿ ಮಕ್ಕಳು ಅಪ್ಪ ಅಮ್ಮನಿಗಿನ್ನ ಜಾಸ್ತಿ ಟಿ ವಿ ಮುಂದೆನೇ ಕಳೀತಾರೆ. ಅಪ್ಪ ಅಮ್ಮನ ಹತ್ರ 1 ಗಂಟೆ ಕಳೆದ್ರೆ ಟಿ ವಿ ಮುಂದೆ 4 ಗಂಟೆ ಕಳೆದಿರ್ತಾರೆ. ಸೊ ಆ ಟಿ ವಿ ಅಪ್ಪ ಅಮ್ಮನಿಗಿನ್ನ ಹೆಚ್ಚಾಗಿ ಪ್ರಭಾವ ಬೀರುತ್ತೆ ಮಕ್ಕಳ ಮೇಲೆ. ಅದಕ್ಕೋಸ್ಕರ ಈ ಟಿ ವಿನಲ್ಲಿ ಬರ್ತಕ್ಕಂಥ ಒಂದು ಈ ಹಿಂಸಾಚಾರ, ವೈಲೆನ್ಸ್, ಈ ಗನ್ ತಗೊಂಡು ಈ ಜೇಮ್ಸ್ ಬಾಂಡ್ ಬರೋದು, ಹೊಡೆದ್ಬಿಟ್ಟು ಎಲ್ಲೋ ಮಾಯ ಆಗ್ಬಿಡೋದು, ಇದೆಲ್ಲ ನಿಜ ಅಂತ ಒಂದು ಭಾವನೆ ಮಕ್ಕಳಿಗೆ ಬರುತ್ತೆ. ಅದನ್ನು ಬದಲಾಯಿಸಬೇಕು. ಅದನ್ನು ಬದಲಾಯಿಸೋದು ಭಾಳ ಕಷ್ಟ. ಇದಕ್ಕೆ ಅನೇಕರ ಸಹಕಾರ ಬೇಕು. ಹಾಲಿವುಡ್ನಲ್ಲಿ ಬದಲಾವಣೆ ಆಗಬೇಕು. ನೀವೇನಂತೀರಾ ವಾರಣಿ ಅವರೇ? ನೀವು ಮುಖ್ಯವಾದನ್ನೇ ಮರ್ತ್ಬಿಟ್ರಲ್ಲ ಸುರೇಶ್ ಅವರೇ. ಮಕ್ಕಳನ್ನ ಬೆಳೆಸೋದ್ರಲ್ಲಿ ತಂದೆ ತಾಯಿಗಳ ಪಾತ್ರ ತುಂಬಾ ಮುಖ್ಯವಾದ್ದು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಾತ ಅಂತ ನಾವು ಗಾದೆನೇ ಕೇಳಿದೀವಲ್ವಾ. ಮಕ್ಕಳನ್ನ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಆಕಾರಕ್ಕೆ ನಾವು ಮೌಲ್ಡ್ ಮಾಡಬೇಕು. ಅಂದರೆ ತಂದೆ ತಾಯಿಗಳು ಜೀವನದಲ್ಲಿ ಫಸ್ಟು ಸೋಲನ್ನು ಹೇಗೆ ತಗೊಳ್ಬೇಕು ಮಕ್ಕಳು ಅನ್ನೋದನ್ನು ಹೇಳ್ಕೊಡ್ಬೇಕು. ಅವಾಗ ಈ ಡಿಪ್ರೆಷನ್ಗೆ ಹೋಗೋದು ಅದೆಲ್ಲ ಮಕ್ಕಳು ಕಲಿತಾ ಬರ್ತಾರೆ. ದೊಡ್ಡವರಾದಾಗ ಈ ಅಂಶ ತುಂಬಾ ಉಪಯೋಗ ಆಗುತ್ತೆ ಅವ್ರಗಳಿಗೆ. ಮತ್ತು ಚಿಕ್ಕಂದಿಂದನೂ ನಾವು ಅವ್ರನ್ನ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮನೆಯಲ್ಲಿ ನಿಮ್ಮ ಸ್ಕೂಲಲ್ಲಿ ಏನು ಮಾಡಿದ್ರಿ, ನಿಮ್ಮ ಫ್ರೆಂಡ್ಸ್ಗಳು ಯಾವ ಥರ ಇದ್ದಾರೆ, ಎಲ್ಲರೂ ನಾವು ಪರಿಚಯ ಮಾಡ್ಕೋಬೇಕು. ಅವ್ರಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಹೋಗಬೇಕು. ಆವಾಗ ಅವರು ಟೀನೇಜಿಗೆ ಬಂದಾಗ ನಾವೇನಾದರೂ ಕ್ವಶನ್ ಮಾಡಿದಾಗ, ಪ್ರಶ್ನೆಗಳನ್ನ ಕೇಳಿದಾಗ, ಯಾಕೆ ನಮ್ಮಪ್ಪ ಈ ಥರ ಕೇಳ್ತಿದ್ದಾರೆ ಅಂತ ಅವ್ರಿಗೆ ಸಂಶಯ ಹುಟ್ಟಬಾರ್ದು. ಸೊ ಅದು ಒಂದು ಪ್ರಕೃತಿ ಸಹಜವಾಗಿ ನ್ಯಾಚುರಲ್ ಆಗಿ, ನಮ್ಮಮ್ಮ ದಿವಸ ಮಾತಾಡ್ತಾರೆ ಹಾಗೆ ಕೇಳ್ತಾ ಇದ್ದಾರೆ ಇದನ್ನು ಅಂತ ಅವ್ರಿಗೆ ಮಂದಟ್ಟಾಗಬೇಕು. ಸೊ ಅವಾಗ ಅವ್ರಿಗೆ ಒಂದು ಔಟ್ಲೆಟ್ ಸಿಗತ್ತೆ. ಒಬ್ಬರಲ್ಲಿ ಹೇಳ್ಕೊಳ್ಬೇಕು, ಹೇಗೆ ಶೇರ್ ಮಾಡಬೇಕು ಅನ್ನೋದು ಮುಖ್ಯವಾಗಿ ಬರುತ್ತೆ. ಅದೂ ಒಂದು ಡಿಪ್ರೆಷನ್ಗೆ ಹೋಗೋದಕ್ಕೆ ಅವಾಯ್ಡ್ ಮಾಡೋ ಹಂಗೆ ಆಗತ್ತೆ ಅಲ್ವಾ ಸುರೇಶ್ ಅವರೇ? ನೀವು ಹೇಳೋದೇನೋ ಸರಿ, ಆದ್ರೆ ನಮ್ಮ ಮಗನಿಗೆ ಯಾವ ಪ್ರಶ್ನೆ ಕೇಳಿದ್ರು ನಥಿಂಗ್ ಹ್ಯಾಪನ್ ಅಂದ್ಬಿಡ್ತಾನೆ. ಮೆಂಟಲ್ ಡಿಪ್ರೆಷನ್ ಅಂದ್ರಲ್ಲ ನೀವು, ನೋಡಿ, ಮೆಂಟಲ್ ಇನ್ಸ್ಟೆಬಿಲಿಟಿ ಮೇ ಬಿ ದ ಮೇನ್ ಕಾಸ್ ಫಾರ್ ಇಂಟ್ರೆಸ್ಟ್ ಅಲ್ವಾ ಶಾಲಾ ಕಾಲೇಜ್ಗಳಲ್ಲಿ. ಈಗ ನೋಡಿ, ಈ ಹೈಸ್ಕೂಲ್ಗಳಲ್ಲೇನೋ
ತುಂಬ ಕೆಲವೊಂದು ಪಿಯರ್ ಪ್ರೆಷರ್ಗಳಿವೆ ಅಂತಾರೆ, ಮತ್ತು ರ್ಯಾಗಿಂಗು ಬುಲಿಯಿಂಗ್ ಎಲ್ಲ ಆಗುತ್ತೆ ಅಂತ. ಸೊ ಅದಕ್ಕೆ ಆದಿಶೇಷ, ನೀನು ಹೈಸ್ಕೂಲ್ನಲ್ಲಿ ಅಭ್ಯಾಸ ಮಾಡ್ತಾ ಇದೆಯಲ್ಲಪ್ಪ, ನಿನ್ನ ವಿಚಾರ ಏನು ಇದ್ರ ಬಗ್ಗೆ? ಎಷ್ಟೊಂದು ಜನ ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಹತ್ರ, ಅವರು ನಿಮಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಾರೆ. ಒಂದೊಂದ್ಸಲಿ ನಾವೆಲ್ಲ ಕೇಳ್ತೀವಿ, ಒಂದೊಂದ್ಸಲಿ ಕೇಳಲ್ಲ. ಒಳ್ಳೆ ಫ್ರೆಂಡ್ಸ್ ಇದ್ರೆ ಒಳ್ಳೇದನ್ನ ನಾವು ಮಾಡ್ತೀವಿ, ಅಥವಾ ಒಂದೊಂದ್ಸಲಿ ಕೆಟ್ಟ ಫ್ರೆಂಡ್ಸ್ ಇದ್ರೆ ಅವರೆಲ್ಲ ಬೇರೆ ದಾರಿ ಕರ್ಕೊಂಡು ಹೋಗ್ತಾರೆ, ಒಂಥರ ಚೆನ್ನಾಗಿಲ್ದೇ ಇರೋ ದಾರಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಫ್ರೆಂಡ್ಸು ಇರೋದು ಮುಖ್ಯ, ತುಂಬಾ ಮುಖ್ಯ ಅದು. ಯಾಕೆಂದ್ರೆ ನಿಮ್ಗೆ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ್ದಾರ ಒಂದು ಮೂಲೆ ತರ ಇರ್ತೀರಾ ನೀವು, ಯಾರ ಜೊತೆನೂ ಮಾತಾಡಲ್ಲ, ಅಥವಾ ಯಾವ ಟೀಚರು ಆ ಥರ ಮಾತಾಡಲ್ಲ, ಕ್ಲಾಸಲ್ಲಿ ಕೇಳಿಸ್ಕೊಳ್ಳಲ್ಲ, ಯಾಕೆಂದ್ರೆ ಫ್ರೆಂಡ್ಸ್ ನಿಮ್ಮ ಹತ್ರ ಇರಲ್ಲ. ಸೊ ಅವಾಗ ನಿಮಗೆ ಒಂಥರ ಡಿಪ್ರೆಸ್ ಆಗ್ಬಿಟ್ಟು ಮೆಂಟಲಿ ನೀವು ಏನಾದ್ರು ಅಟೆನ್ಷನ್ ಬರಬೇಕು ನಿಮಗೆ ಅಂತ ಮಾಡ್ತೀರಾ, ಅವಾಗ ಫ್ರೆಂಡ್ಸ್ ಆಗ್ತಾರೆ ನನಗೆ ಅಂತ. ಸೊ ಅವಾಗ ಏನಾದ್ರು ಡೇಂಜರಸ್ತು ನೀವು ಮಾಡ್ಬೋದು, ಬೇರೆಯವ್ರಿಗೆ ಹರ್ಟ್ ಆಗ್ಬೋದು, ಆ ಥರ ಎಲ್ಲ ನಡೆಯುತ್ತೆ. ಅದೇ ರೀತಿ ಈಗ ಕಾಲೇಜ್ಗಳಲ್ಲೂ ಕೂಡ ಕೆಲವೊಂದು ಗ್ಯಾಂಗ್ಗಳಿವೆ, ಮತ್ತೆ ಸಬ್ ಕಲ್ಚರ್ಗಳಿವೆ, ಕ್ಲಿಕ್ಗಳಂತ ಕೆಲವು ಗ್ರೂಪ್ಸ್ಗಳಿವೆ ಅಂತ ಕೇಳಿದ್ದೇವೆ. ಅದಕ್ಕೆ ದೀಪಾ, ನೀನು ಹೇಳ್ತೀಯಾ ಕಾಲೇಜಲ್ಲಿ ನಿನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ? ಕಾಲೇಜಲ್ಲಿ ಬೇರೆ ಥರ ಅಸೋಸಿಯೇಷನ್ಗಳಿದೆ. ಹೆಲ್ತಿ ಅಸೋಸಿಯೇಷನ್ಸ್ ಇದೆ, ಇಂಡಿಯನ್ ಅಸೋಸಿಯೇಷನ್, ಪಾಕಿಸ್ತಾನಿ ಅಸೋಸಿಯೇಷನ್. ಇದು ಫಸ್ಟ್ ಟೈಮ್ ಮನೆಯಿಂದ ಬಿಟ್ಟು ಬಂದಿದ್ದಾರೆ ಕೆಲವು ಮಕ್ಕಳೆಲ್ಲ. ಸೊ ಈ ಅಸೋಸಿಯೇಷನ್ಸು ತುಂಬ ಒಳ್ಳೆಯದು. ಫ್ರೆಂಡ್ಸ್ ಜೊತೆ ವೇರಿಯಸ್ ಆ್ಯಕ್ಟಿವಿಟೀಸು ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಬೋದು. ಅಂದರೆ ಇದರ ಜೊತೆ ಬೇರೆ ಥರ ಅಸೋಸಿಯೇಷನ್ಸ್ ಇರುತ್ತೆ. ಇದು ಫ್ರೆಟರ್ನಿಟೀಸ್ ಆ್ಯಂಡ್ ಸೀಕ್ರೆಟ್ ಸೊಸೈಟೀಸ್, ಅದೆಲ್ಲ ಸ್ವಲ್ಪ ಡೇಂಜರಸ್ ಹೋಗ್ಬೋದು. ವೇರಿಯಸ್ ಆಲ್ಕೋಹಾಲ್ ಆಕ್ಟಿವಿಟೀಸ್, ಡ್ರಗ್ ಆಕ್ಟಿವಿಟೀಸ್, ಆ ಡೈರೆಕ್ಷನ್ ಎಲ್ಲ ಹೋಗ್ಬೋದು. ಈಗ ಅನ್ನೋದು ಇನ್ನೊಂದು ಕಾರಣ ಹೇಳ್ತಾ ಇರೋದು, ಈಗ ತುಂಬಾ ಡ್ರಗ್ ಅಬ್ಯೂಸ್ ತುಂಬಾ ಆಗಿದೆ ಅಂತ. ಈಗ ಆಂಟಿ ಡಿಪ್ರೆಸೆಂಟ್ಸ್ ಆಯ್ತು, ಮತ್ತೆ ಈ ನಾರ್ಕೋಟಿಕ್ಸ್ ತುಂಬಾ ಕಾಲೇಜ್ಗಳಲ್ಲಿ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ. ಆಲ್ಕೋಹಾಲ್ ಬಿಲ್ ಡ್ರಿಂಕಿಂಗ್ ಎಲ್ಲ ಮಾಡ್ತಾರೆ ಅಂತ. ಸೊ ಅದಕ್ಕೆ ವಾಟ್ ಯು ಥಿಂಕ್, ಏನು ಮಾಡ್ಬೇಕು ಅವರು ಅಂತ? ಅದು ಸ್ವಲ್ಪ ಕಷ್ಟ. ಕಾಲೇಜ್ಗೆ ಹೋದ್ಮೇಲೆ ತುಂಬ ಪ್ಯೂರ್ ಪ್ರೆಷರ್ ಇರುತ್ತೆ. ಡಾರ್ಮಲ್ಲಿದ್ದರೆ ಬಾಕಿ ಮಕ್ಕಳೆಲ್ಲ ಕುಡಿತಾ ಇದ್ದಾರೆ, ಇದು ಸ್ಮೋಕ್ ಮಾಡ್ತಾ ಇದ್ದಾರೆ. ಪಾರ್ಟಿಗೆ ಹೋದರೆ ಯಾರು ಡ್ರಗ್ಸ್ ಕೊಟ್ಟರೆ ಸ್ವಲ್ಪ ಪ್ಯೂರ್ ಪ್ರೆಷರ್ ಜಾಸ್ತಿ ಇರುತ್ತಲ್ಲ, ಕಷ್ಟ. ಅದು ಸ್ವಲ್ಪ ವಿಲ್ ಪವರ್ ಇರಬೇಕು, ನಾನು ಮಾಡಲ್ಲ ಅಂತ. ಪ್ರಾಬಬ್ಲಿ ಮನೆ ಎನ್ವೈರ್ಮೆಂಟ್ ಅಂತ ಬರುತ್ತೆ ಅದು, ಯಾರ ಪೇರೆಂಟ್ಸ್ ಏನಾರು ಹೇಳ್ಕೊಟ್ಟಿದ್ದು. ಅದಕ್ಕೆ ಈಗ ಸುರೇಶ್ ಅವ್ರು ಹೇಳ್ದಂಗೆ, ಈಗ ನೋಡಿ, ಈಗ ಫ್ರೀಗಾಗಿ ಗನ್ಸ್ ಸಿಗ್ತಾವೆ, ಮತ್ತು ಈಗ ವೈಲೆಂಟ್ ಮೂವೀಸು, ವಿಡಿಯೋದ ಪರಿಣಾಮ ಆಗ್ತಾ ಇದೆ. ನೀವು ಹೇಳ್ದಂಗೆ ಪೇರೆಂಟಲ್ ಗೈಡೆನ್ಸು ಕೆಲವರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗೋಂಗಿಲ್ಲ. ಮತ್ತು ನೀನು ಹೇಳ್ದಂಗೆ ಪಿಯರ್ ಪ್ರೆಷರು ಮತ್ತು ಸ್ಕೂಲ್ಗಳಲ್ಲಿ ತುಂಬ ಇವು ಬುಲಿಯಿಂಗ್ ಎಲ್ಲ ಆಗ್ತಾ ಇರುತ್ತೆ. ಅಲ್ಲದೇ ಡ್ರಗ್ಸು ಮತ್ತು ಇವೆಲ್ಲ ಆಲ್ಕೋಹಾಲಿಸಮ್ ಆಗಿದೆ. ಇವೆಲ್ಲ ಒಟ್ಟು ಸೇರಿ ಈ ಥರದ ಕೆಲವೊಂದು ಪರಿಣಾಮಗಳು ಮಕ್ಕಳ ಮೇಲೆ ಆಗ್ತವೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಲ್ವಾ. ಇಷ್ಟೇ, ಈಗ ನಮಗೆ ಸಮಯ ಇನ್ನಿಲ್ಲ, ನಾವಿಂದ ಇದನ್ನು ಹರಟೆ ಕಟ್ಟೆ ಮುಗಿಸ್ಬೇಕು. ನಮ್ಮ ಸಮಯ ಮುಗಿತಾ ಇದೆ. ಇಲ್ಲಿ ಬಂದದಕ್ಕೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.